ಇಡೀ ಕರ್ನಾಟಕದ ಜನತೆ ಸಂತಸದಿಂದ ಸಂಭ್ರಮಿಸೋ ಸುದ್ದಿ ಇದು. ನಮ್ಮ ನೆಲದ ಬಗ್ಗೆ, ಅದರ ವೈಶಿಷ್ಟ್ಯತೆ ಬಗ್ಗೆ ಒಂದಷ್ಟು ಸುದ್ದಿ ಎಲ್ಲಾದ್ರೂ ಪ್ರಕಟವಾದ್ರೆ ಸಾಕು, ಏನೋ ಒಂಥರ ಮೈ ರೋಮಾಂಚನವಾಗುತ್ತೆ ಅಲ್ವಾ? ಈ ಸುದ್ದಿ ಕೂಡ ನಮ್ಮಲ್ಲಿ ಒಂದು ರೀತಿಯ ಹೆಮ್ಮೆಯನ್ನ ಹುಟ್ಟು ಹಾಕುತ್ತೆ. ಅದೇನಂತೀರಾ? ಗೌಡ್ಗೆರೆ ತಾಯಿ ಚಾಮುಂಡೇಶ್ವರಿ ಪ್ರತಿಮೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸೇರಿದೆ. ಇದು ನಮ್ಮ ಕನ್ನಡಿಗರೆಲ್ಲ ಖುಷಿಯಿಂದ ಸಂಭ್ರಮಿಸುವ ಸುದ್ದಿ. ಜನವರಿ 26ನೇ ತಾರೀಕು ತಾಯಿ ಚಾಮುಂಡೇಶ್ವರಿ ಪ್ರತಿಮೆ ಪಂಚಲೋಹಗಳಿಂದ ಮಾಡಿರುವ ಭಾರತದಲ್ಲಿ ಹಾಗೆ ಏಷ್ಯಾದಲ್ಲಿ ಇರುವ ಅತಿ ಎತ್ತರವಾದ ಪ್ರತಿಮೆಯಂತ ಗುರುತಿಸಿಕೊಂಡಿದೆ. ಇದಕ್ಕೆಲ್ಲ ಕಾರಣ ಆ ದೇವಿಯ ಶಕ್ತಿ, ಹಾಗೆ ದೇವಿಯ ಮಹಿಮೆ ಕೂಡ ಹೌದು. ಭಕ್ತಿಯಿಂದ 7 ವಾರ ಇಲ್ಲಿಗೆ ಬಂದು ತಾಯಿಗೆ ಕಾಯ ಕಟ್ಟುವ ಭಕ್ತಾದಿಗಳಿಗೆ ತಾಯಿ ಯಾವತ್ತೂ ಕೂಡ ಮೋಸ ಮಾಡಿಲ್ಲ. ಅವರ ಕಷ್ಟಗಳನ್ನ ಪರಿಹಾರ ಮಾಡಿ ಅವರ ಜೀವನಕ್ಕೆ ಒಂದು ದಾರಿ ತೋರಿಸಿದ್ದಾಳೆ. ಈ ದೇವಸ್ಥಾನವು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ತೆರೆದಿರುತ್ತೆ. ವರ್ಷದ 365 ದಿನವೂ ತೆರೆದಿರುವ ಈ ತಾಯಿಯ ಸನ್ನಿಧಾನದಲ್ಲಿ ಪ್ರತಿದಿನವೂ ಅನ್ನದಾಸೋಹ ನಡೆಯುತ್ತೆ. ಇಲ್ಲಿ ಭಾನುವಾರ, ಮಂಗಳವಾರ, ಶುಕ್ರವಾರ ಹಾಗೆ ಶನಿವಾರ ತಾಯಿಗೆ ವಿಶೇಷ ಪೂಜೆಯನ್ನ ನಡೆಸಲಾಗುತ್ತೆ. ಉಳಿದಂತೆ ವಿಶೇಷ ದಿನಗಳಲ್ಲಿ 1 ರಿಂದ 1.5 ಲಕ್ಷದಷ್ಟು ಜನ ಇಲ್ಲಿ ಸೇರ್ತಾರೆ. ಹಾಗೆ 60 ರಿಂದ 70 ಸಾವಿರ ಜನ ಊಟವನ್ನು ಕೂಡ ಮಾಡ್ತಾರೆ. ಈ ತಾಯಿಯ ದರ್ಶನಕ್ಕಾಗಿ ಕೇವಲ ಕರ್ನಾಟಕದಿಂದ ಮಾತ್ರವಲ್ಲದೆ ಇಡೀ ಭಾರತದಿಂದ ಎಲ್ಲಾ ಕಡೆಯಿಂದಲೂ ಜನರು ಬರ್ತಾರೆ. ಹಾಗೆ ಬೇರೆ ರಾಷ್ಟ್ರಗಳಲ್ಲಿಯೂ ಕೂಡ ತಾಯಿಯ ಭಕ್ತರಿದ್ದಾರೆ.